Good evening, Excel PU College students. How are you? Excellent. ನಿಮ್ಮ ಜೋಶ್ ನೋಡಿ ನನಗೂ ಜೋಶ್ ಬಂತು ಆಕ್ಚುಲಿ. ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷ ಇದೆ. ಕಾರಣ ಇಷ್ಟೇ, ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು, ಮಕ್ಕಳ ಕಾರ್ಯಕ್ರಮಗಳನ್ನ, ಕಾಲೇಜ್ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು ಅಂದ್ರೆ ನನಗೆ ತುಂಬಾ ಇಷ್ಟ. ಹಂಗಾಗಿ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಇವತ್ತು ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನನಗೆ ತುಂಬಾ ಸಂತೋಷ ಇದೆ. ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಚಾರ್ಟರ್ಡ್ ಅಕೌಂಟೆಂಟ್ ಆದಂಥ, ಈ ಸಂಸ್ಥೆಯ ಚಾರ್ಟರ್ಡ್ ಅಕೌಂಟೆಂಟ್ ಆದಂಥ ಸುಬ್ರಹ್ಮಣ್ಯ ಕಾಮತ್ ಅವರೇ, ಮತ್ತೆ ಬೆಂಗಳೂರಿಂದ ಬಂದಿರತಕ್ಕಂಥ DYSP ಧರಣಿ ಕುಮಾರ್ ಅವರೇ, ಮತ್ತೆ ಈ ಕಾಲೇಜಿನ ಮುಖ್ಯಸ್ಥರಾದ ನಿಮ್ಮ ಪ್ರೀತಿಯ ಸುಮಂತ್ ಕುಮಾರ್ ಜೈನ್ ಅವರೇ, ಮತ್ತೆ ಸೆಕ್ರೆಟರಿ ಆದಂಥ ಅಭಿರಾಮ್ ಅವರೇ, ಮತ್ತೆ ಪ್ರಾಂಶುಪಾಲರಾದಂಥ ನವೀನ್ ಕುಮಾರ್ ಅವರೇ, ನೀ ಏನಾರು ಯಾಕೆಂದ್ರೆ ಜೀವನದಲ್ಲಿ ಉತ್ಸಾಹ ತುಂಬಾ ಮುಖ್ಯ. ಯಾಕೆಂದ್ರೆ ಉತ್ಸಾಹ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಸೊ ಹಂಗಾಗಿ ಉತ್ಸಾಹ ಫಾರ್ ಎವರ್ ಹಿಂಗೆ ಇರ್ಲಿ ಅಂತ ಹೇಳ್ತಾ, ನನಗೆ ಸುಮಂತ್ ಅವರು ಕಾಲ್ ಮಾಡಿ ಹೇಳಿದ್ರು ನೀವು ಬರಬೇಕಾಗತ್ತೆ ಈ ಕಾರ್ಯಕ್ರಮಕ್ಕೆ ಅಂತ. ಬಂದು ಸ್ವಲ್ಪ ವಿದ್ಯಾರ್ಥಿಗಳ ಜೊತೆ ಮಾತಾಡಬೇಕಾಗತ್ತೆ ಅಂತ ಹೇಳಿದ್ರು. ನನಗೆ ಜರ್ನಲಿಸ್ಟ್ಗಳ ಜೊತೆ ಮಾತಾಡೋದು ಗೊತ್ತು, ಜರ್ನಲಿಸ್ಟ್ಗಳನ್ನ ಟ್ರೈನ್ ಮಾಡೋದು ಗೊತ್ತು, ಆಂಕರ್ಗಳನ್ನ ಟ್ರೈನ್ ಮಾಡೋದು ಗೊತ್ತು, ಆದ್ರೆ ವಿದ್ಯಾರ್ಥಿಗಳ ಜೊತೆ ಏನ್ ಮಾತಾಡ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನನಗೆ ಅನಿಸಿದ್ದು, ನಾನು ಒಬ್ಬ ವಿದ್ಯಾರ್ಥಿ ನಿಮ್ಮ ತರ, ಆದ್ರೆ ನನಗಿಷ್ಟು ಒಳ್ಳೆ ಕಾಲೇಜು ಆಗ ಸಿಕ್ಕಿರ್ಲಿಲ್ಲ ಅನ್ನೋದಿದೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ, ಇನ್ಸ್ಟಿಟ್ಯೂಟ್ ನೋಡಿದ ಮೇಲೆ. ಯಾಕೆಂದ್ರೆ ನಿಮಗೆ ಏನು ಓದಬೇಕು ಅಂತ ಗೊತ್ತಿದೆ, ಎಲ್ಲಿ ಓದಬೇಕು ಅಂತ ಗೊತ್ತಿದೆ, ನಿಮ್ಮ ವಿಷನ್ ಏನು, ನಿಮ್ಮ ಮಿಷನ್ ಏನು ಅಂತ ನಿಮಗೆ ಗೊತ್ತಿದೆ. ಆದರೆ ನನಗೆ ಓದುವಾಗ ಏನು ಓದಬೇಕು ಅಂತಲೂ ಗೊತ್ತಿರಲಿಲ್ಲ, ನಿಜ ಹೇಳಬೇಕು ಅಂದ್ರೆ. ನಾನು ನಿಮ್ಮ ಥರ SLC ಮುಗಿಸಿ, ಯಾಕೆಂದ್ರೆ ನಾನು ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೋಬೇಕು ಅಂತಾನೆ ಅಂದ್ಕೊಂಡಿದ್ದೀನಿ. ಹಂಗಾಗಿ ನನಗೆ ತಿಳಿದಿರ್ತಕ್ಕಂಥ ಕೆಲವು ವಿಚಾರಗಳು ಮತ್ತೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನ ತಮ್ಮ ಜೊತೆ ನಾನು ಹೇಳ್ತೀನಿ. ಒಂದು, ನಾನು PUC ಮುಗಿಸಿ SLC ಮುಗಿಸಿ PUC ಜಾಯಿನ್ ಆಗ್ಬೇಕಾದ್ರೆ ಕಾಲೇಜು ಸುಮ್ಮನೆ ಏನೋ ಒಂದು ಹೋಗಿ ಕಂಪ್ಲೀಟ್ ಮಾಡಬೇಡ, ಆಮೇಲೆ ಹೆಂಗಿದ್ರು ಕೆಲ್ಸಕ್ಕಂತೂ ಹೋಗಲ್ಲ, ಯಾಕಂದ್ರೆ ನಾನು ವ್ಯವಸಾಯ ಮಾಡಬೇಕು, ನಮ್ಮ ತಂದೆದು ಜಮೀನಿದೆ, ಲ್ಯಾಂಡ್ಸ್ ಇದೆ, ಸುಮ್ಮನೆ ಹೋಗಿ ಕಾಟಾಚಾರಕ್ಕೆ ಓದೋಣ ಅಂತ ನಾನು ಕಾಲೇಜಿಗೆ ಜಾಯಿನ್ ಆಗೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಯಾಕಂದ್ರೆ ನಾನು ಅದಕ್ಕೆ ಹೇಳಿದ್ದು, ನಿಮಗೊಂದು ಗುರಿ ಇದೆ, ನೀವೇನು ಮಾಡಬೇಕು ಅಂತಿದ್ದೀರಾ ಅಂತ. ನನಗೆ ಯಾವುದು ಗುರಿ ಇರಲಿಲ್ಲ. ಆದರೆ ನಾನು ಫಸ್ಟ್ PUC ಜಾಯಿನ್ ಆದಮೇಲೆ, ಯಾಕೆ ಈ ಘಟನೆ ನಾನು ನಿಮಗೆ ಹೇಳ್ತಿದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ. ನಾನು ಫಸ್ಟ್ PUC ಜಾಯಿನ್ ಆದಮೇಲೆ ನಮ್ಮ ಚಿಕ್ಕಪ್ಪ ಒಬ್ಬರು ನನ್ನ ಕೂಡಿಸ್ಕೊಂಡು ಕೆಲವು ಮಾತುಗಳು ಹೇಳಿದ್ರು. ಎಜುಕೇಶನ್ ಜೀವನದಲ್ಲಿ ಎಷ್ಟು ಮುಖ್ಯ, ಯಾಕೆ ಒಬ್ಬ ವ್ಯಕ್ತಿ ಓದಬೇಕು ಅಂತ. ಅವರು ನಮ್ಮ ಧರಣಿ ಕುಮಾರ್ ಅವ್ರ ಥರನೇ ಒಬ್ಬ ಗೌರ್ಮೆಂಟ್ ಆಫೀಸರು. ಅವರು ಕೂತ್ಕೊಂಡು ಹೇಳ್ದಂಥ ಮಾತುಗಳು ಇವತ್ತು ಅವರಿಲ್ಲ ನಮ್ಮ ಮುಂದೆ, ಬಟ್ ಅವ್ರು ಕೂತ್ಕೊಂಡು ಹೇಳ್ದಂಥ ಮಾತುಗಳು ನನಗೆ ತುಂಬ ಚೆನ್ನಾಗಿ ಈಗಲೂ ನೆನಪಿದೆ. ಸೊ ಆ ಮಾತುಗಳು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ನಿಮ್ಮ ಗುರಿ ಏನು, ನೀವೇನು ಆಗ್ಬೇಕು ಅಂತಿರೋದ್ರಿಂದ. ಬಟ್ ನನಗೇನು ಇಲ್ಲಿರಲ್ಲ, ಹಂಗಾಗಿ ಅವರು ಹೇಳಿದ್ದ ಕೆಲವು ಮಾತುಗಳು ನನ್ನ ಜೀವನದಲ್ಲಿ ತುಂಬ ಪ್ರಭಾವ ಬೀರಿದ್ದಾವೆ. ಅವತ್ತು ನಾನು ಓದಕ್ಕೆ ಆರಂಭ ಮಾಡಿದ್ದು, ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ.
ಎಲ್ಲ ಕ್ಲಾಸಲ್ಲೂ ಫಸ್ಟ್ ಕ್ಲಾಸೇ, ಯಾವ ಸಬ್ಜೆಕ್ಟ್ ತಗೊಂಡ್ರು ಟಾಪ್. ಅಂದರೆ ನಮಗೆ ಯಾರಾದರೂ ಒಬ್ಬರು ಆ ಥರದ ವ್ಯಕ್ತಿ ಸಿಕ್ಕಿ ನಮಗೆ ಅದರ ಓದಿನ ಇಂಪಾರ್ಟೆನ್ಸ್ ಏನು ಅಂತ ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಗೊತ್ತಾದ ಮೇಲೆ ನಾನು ಓದಕ್ಕೆ ಆರಂಭ ಮಾಡಿದ್ದು. ಸೊ ಹಂಗಾಗಿ ಎಜುಕೇಶನ್ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ನನಗೆ ಈಗ ಅರ್ಥ ಆಗ್ತಾ ಇದೆ. ಆಗ ಅರ್ಥ ಆಗಿರ್ಲಿಲ್ಲ. ಬಟ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಿಮ್ಗೆ ಅರ್ಥ ಆಗಿದೆ ಎಜುಕೇಶನ್ ಎಷ್ಟು ಮುಖ್ಯ ಅಂತ. ಹಂಗಾಗಿ ಅಷ್ಟು ಸೀರಿಯಸ್ ಆಗಿ ನೀವು ಓದ್ತಿದ್ದೀರಾ. ನಾನೀಗ ನೋಡಿದೆ ಕೆಲವು ಪ್ರೀವಿಯಸ್ ಸ್ಟೂಡೆಂಟ್ ರ್ಯಾಂಕ್ಸ್ ನೋಡಿದೆ. ಆಕ್ಚುಲಿ ಆಶ್ಚರ್ಯ ಆಯಿತು, ಅಷ್ಟು ಮಾರ್ಕ್ಸ್ ತೆಗಿಯೋಕೆ ಹೆಂಗೆ ಸಾಧ್ಯನಪ್ಪ ಅಂತ. ನಿಜವಾಗ್ಲೂ ನನಗೆ ಈಗಲೂ ಆ ಪ್ರಶ್ನೆ ಕಾಡ್ತಾನೆ ಇದೆ. 98-99% ಹೆಂಗೆ ತೆಗಿಯೋಕೆ ಸಾಧ್ಯ ಅಂತ ನನಗೆ ನಿಜವಾಗ್ಲೂ ಈಗಲೂ ಯಕ್ಷ ಪ್ರಶ್ನೆನೇ ಇದು. ಮಕ್ಕಳು ಅಷ್ಟು ಚೆನ್ನಾಗಿ ಓದಕ್ಕೆ ಹೆಂಗೆ ಸಾಧ್ಯ, ಅಷ್ಟು ಕಾನ್ಸಂಟ್ರೇಷನ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಬಟ್ ನೀವೆಲ್ಲ ಪ್ರೂವ್ ಮಾಡಿ ತೋರಿಸಿದ್ದೀರಾ. ನೆಕ್ಸ್ಟ್ ಪ್ರೂವ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ. ಸೊ ಎಜುಕೇಶನ್ ಜೊತೆಗೆ ನಾವು ಫಾರ್ಮಲ್ ಆಗಿ ಕಲಿತೀವಿ. ಎಜುಕೇಶನ್ ಜೊತೆಗೆ ನಮಗೆ ಇನ್ಫಾರ್ಮಲ್ ಎಜುಕೇಶನ್ ಮುಖ್ಯ. ಅದನ್ನೇ ನಾನು ನಾಲೆಡ್ಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ನಮಗೆ ನಾಲೆಡ್ಜ್ ಮುಖ್ಯ ಅಂತಂದ್ರೆ, ನಾವು ಈ ಸಮಾಜದಲ್ಲಿ ಇರಬೇಕಾಗ್ತದೆ, ಜನಗಳೊಟ್ಟಿಗೆ ನಾವು ಬದುಕಬೇಕಾಗ್ತದೆ. ಹಂಗಾಗಿ ನಮಗೆ ಇನ್ಫಾರ್ಮಲ್ ಎಜುಕೇಶನ್ ಅಂದ್ರೆ ನಾಲೆಡ್ಜ್ ಅಬೌಟ್ ಸೊಸೈಟಿ, ನಾಲೆಡ್ಜ್ ಅಬೌಟ್ ಪೀಪಲ್, ನಾಲೆಡ್ಜ್ ಅಬೌಟ್ ಅವರ್ ಕಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಫಾರ್ಮಲ್ ಎಜುಕೇಶನ್ ಅಷ್ಟೇ ಮುಖ್ಯ. ನನಗೆ ಗೊತ್ತು, ನಿಮ್ಮ ಎಲ್ಲ ಟೀಚರ್ಸು ನಿಮಗೆ ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ತಿದ್ದಾರೆ. ನೀವೆಲ್ಲರೂ 95+ ಮಾರ್ಕ್ಸ್ ತೆಗಿತೀರಾ, ನಿಮಗೆ ಒಳ್ಳೆ ಒಳ್ಳೆ ಕಾಲೇಜುಗಳು ಸಿಗುತ್ತೆ, ಒಳ್ಳೆ ಕಡೆ ಹೋಗ್ತೀರಾ. ಆದರೆ ಅದರ ಜೊತೆಗೆ ನಮಗೆ ನಾಲೆಡ್ಜ್ ಅಂದ್ರೆ ಇನ್ಫಾರ್ಮಲ್ ಎಜುಕೇಶನ್ ಅಂತ ನಾನು ಯಾಕೆ ಕರಿತಿದ್ದೀನಿ ಅಂತಂದ್ರೆ, ಫಾರ್ಮಲ್ ಎಜುಕೇಶನ್ ಅವ್ರು ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ನನಗೆ ಗೊತ್ತು. ಸೊ ಇನ್ಫಾರ್ಮಲ್ ಎಜುಕೇಶನ್ ತುಂಬಾ ಮುಖ್ಯ. ಅಂದ್ರೆ ಒಂದು ಇಶ್ಯೂನ ಹೆಂಗ್ ಹ್ಯಾಂಡಲ್ ಮಾಡಬೇಕು. ನಾವ್ ಎಷ್ಟೋ ಸಲ, ನಾನೀಗ ನಮ್ಮ ಚಾರ್ಟೆಡ್ ಅಕೌಂಟ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆಕ್ಚುಲಿ ಎಷ್ಟೋ ವಿಚಾರಗಳು ಅವ್ರ ಹತ್ರ ತಿಳ್ಕೊಳ್ಳೋ ಅಂಥದ್ದಿದೆ, ಕಲ್ತ್ಕೊಳ್ಳೋ ಅಂಥದ್ದಿದೆ. ಹಂಗೆ ಒಬ್ಬೊಬ್ಬ ವ್ಯಕ್ತಿ ಹತ್ರ ನಾವು ಮಾತಾಡಿದಾಗ ನೂರಾರು ವಿಚಾರಗಳು ತಿಳ್ಕೊತೀವಿ, ನೂರಾರು ವಿಚಾರಗಳು ಕಲ್ತ್ಕೋತೀವಿ, ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗ್ತದೆ. ನಾವು ಈ ಸಮಾಜದಲ್ಲಿ ಬದುಕಬೇಕು, ಒಳ್ಳೆ ಪ್ರಜೆಗಳಾಗಬೇಕು, ಸಕ್ಸಸ್ ಆಗಬೇಕು ಅಂತಂದ್ರೆ ನಮಗೆ ನಾಲೆಡ್ಜ್ ತುಂಬಾ ಮುಖ್ಯ. ಹಂಗಾಗಿ ಈ ಫಾರ್ಮಲ್ ಎಜುಕೇಶನ್ ಜೊತೆಗೆ ಇನ್ಫಾರ್ಮಲ್ ಎಜುಕೇಶನ್ ಅಂದ್ರೆ ನಾಲೆಡ್ಜ್ ತುಂಬಾ ಮುಖ್ಯ. ಹಂಗಾಗಿ ಈಗಲಿಂದಾನೇ ನಿಮ್ಮ ಸುತ್ತಮುತ್ತಲು ಏನಾಗ್ತಿದೆ, ಎಲ್ಲಿ ಏನು ನಡೀತಿದೆ, ಯಾರು ಯಾವ ಥರ ಅಚೀವ್ ಮಾಡ್ತಾ ಇದ್ದಾರೆ, ಏನು ಹೊಸ ಹೊಸ ಪ್ರಾಜೆಕ್ಟ್ಸ್ ಬರ್ತಿದೆ, ಹೊಸ ಹೊಸ ಇನೋವೇಷನ್ಸ್ ನಡೀತಿದೆ. ಸೊ ಇವೆಲ್ಲನೂ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲಾದ್ರೂ ನಿಮಗೆ ಟೈಮ್ ಸಿಕ್ಕಿದ್ರೆ 5 ನಿಮಿಷ 10 ನಿಮಿಷ ಯಾರೋ ಒಬ್ಬರ ಜೊತೆ ಟೈಮ್ ಕಳೀರಿ. ಅವ್ರ ಜೀವನ ಏನು ಅಂತ ತಿಳ್ಕೊಳ್ಳಿ, ಅವ್ರ ಪ್ರೊಫೆಷನ್ ಏನು ಅಂತ ತಿಳ್ಕೊಳ್ಳಿ, ಅವ್ರು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಇದರಿಂದ ಏನಾಗ್ತದೆ, ನಮಗೆ ಎಷ್ಟೋ ವಿಚಾರಗಳು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಇರೋದು, ನೀವು ಕಲಿದೇ ಇರ್ತಕ್ಕಂಥ ಎಷ್ಟೋ ವಿಚಾರಗಳು ಗೊತ್ತಾಗ್ತದೆ. ಅವು ನಿಮ್ಮ ಮುಂದಿನ ಜೀವನಕ್ಕೆ ಅನುಕೂಲ ಆಗ್ತದೆ. ನಮಗೆ ಎಷ್ಟೋ ಸಲ ಯಾವ ಸಮಸ್ಯೆನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಿರಲ್ಲ. ಬಟ್ ಯಾರೋ ಒಬ್ಬ ಎಕ್ಸಾಂಪಲ್ ಇರ್ತಾರೆ, ಅದನ್ನ ತುಂಬಾ ಚೆನ್ನಾಗಿ ಸಾಲ್ವ್ ಮಾಡಿರ್ತಾರೆ, ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿರ್ತಾರೆ. ಸೊ ಹಂಗಾಗಿ ನಾಲೆಡ್ಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಘಟನೆ ನೋಡಿದಾಗ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಇನ್ನೊಂದು ವಿಚಾರ ನೆನಪು ಬಂತು. ನಾವು ಪ್ರತಿ ವರ್ಷ VTU ಮತ್ತೆ ನ್ಯೂಸ್ ಫಸ್ಟ್ ಎರಡೂ ಸೇರಿ ಒಂದು ಎಜುಕೇಶನ್ ಎಕ್ಸ್ಪೋ ಮಾಡ್ತೀವಿ. ಅದರಲ್ಲಿ ಒಂದು 75 ಇಂಜಿನಿಯರಿಂಗ್ ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಲಾಸ್ಟ್ ಟೈಮ್ ನಾವು ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಹುಡುಗರು ಯಾಕೆ ಎಲ್ಲ ತಿಳ್ಕೋಬೇಕು ಅನ್ನೋದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅಲ್ಲಿ ನಾನು ಮತ್ತೆ VTU ವೈಸ್ ಚಾನ್ಸಲರ್ ಸ್ಟೇಜ್ ಮೇಲೆ ಇದ್ವಿ. ಕೆಲವು CET ರ್ಯಾಂಕ್ ಹೋಲ್ಡರ್ಸ್ನೆಲ್ಲ ಕರೆದು ಒಬ್ಬೊಬ್ಬರಿಗೇನೆ ನಾವು ಅವ್ರಿಗೆ ಫೆಲಿಸಿಟೇಷನ್ ಮಾಡಿ ಪ್ರಶಂಸೆ ಮಾಡಿ ಕಳಿಸ್ತಾ ಇದ್ವಿ. ಸ್ಟೇಜ್ ಮೇಲೆ ಮೊದಲನೇದಾಗಿ ಒಬ್ಬೊಬ್ಬ ರ್ಯಾಂಕ್ ಹೋಲ್ಡರ್ನೇ ಮೇಲ್ಗಡೆ ಕರೆದ್ವಿ. ಫಸ್ಟ್ ಒಬ್ಬ ರ್ಯಾಂಕ್ ಹೋಲ್ಡರ್ ಬಂದರು. ನಾವು ಅವ್ರಿಗೆ ಪ್ರಶಸ್ತಿನೂ ಕೊಟ್ಟು ಸನ್ಮಾನ ಮಾಡಿ, ಏನಾದರೂ ಮಾತಾಡ್ತೀನಿ, ವುಡ್ ಯು ಲೈಕ್ ಟು ಟಾಕ್ ಅಂತ ಕೇಳಿದ್ವಿ. ಆ ಹುಡುಗ ದೇರ್ ಇಸ್ ನಥಿಂಗ್ ಟು ಟಾಕ್ ಸರ್ ಅಂದ್ರು. ಇನ್ನೊಬ್ಬ ಹುಡುಗನು ಬಂದರು. ಆ ಹುಡುಗನು ಏನೂ ಮಾತಾಡಲಿಲ್ಲ. ಆದರೆ 3ನೇ ಹುಡುಗ ಬಂದ. ಬರುವಾಗಲೇ ಜೋಶಲ್ಲಿ, ಗೊತ್ತಲ್ವ, ಬರೋ ಸ್ಟೈಲು, ಎನರ್ಜಿ, ಜೋಶ್, ನಾವು ಅದನ್ನೇ ಸ್ಟ್ರೀಟ್ ಸ್ಮಾರ್ಟ್ ಅಂತೀವಿ. ನಮ್ಮ ಭಾಷೆಯಲ್ಲಿ ಸ್ಟ್ರೀಟ್ ಸ್ಮಾರ್ಟ್ ಅಂದರೆ ಎಲ್ಲ ವಿಚಾರಗಳನ್ನ ಹ್ಯಾಂಡಲ್ ಮಾಡೋಷ್ಟು ಧೈರ್ಯ, ಕಾನ್ಫಿಡೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಅಂತ ಅನ್ಸುತ್ತೆ ಬರುವಾಗಲೇ. ಆ ಹುಡುಗ ಬಂದ. ನನ್ನ ಜೊತೆ VTU ವೈಸ್ ಚಾನ್ಸಲರ್ ಇದ್ದವರು, ಸರ್ ಈ ಹುಡುಗ ಮಾತಾಡ್ತಾನೆ ನೋಡಿ ಅಂದರು ಸ್ಟೇಜ್ ಮೇಲೆ ಬರುವಾಗಲೇ.
ಬಂದ ಎಲ್ಲ ಆದ್ಮೇಲೆ ಏನಪ್ಪ ಮಾತಾಡ್ತಿ ಅಂತಂದ್ರೆ, ಎಲ್ಲಿ ಸರ್ ಮೈಕ್ ಅಂದ್ರು. ಅಂದ್ರೆ ಆ ಕಾನ್ಫಿಡೆನ್ಸ್ ಮುಖ್ಯ. ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ನಮಗೆ ಅಂತಂದ್ರೆ, ನಮಗೆ ನಾಲೆಡ್ಜ್ ಇದ್ದಾಗ. ಬರೀ ಫಾರ್ಮಲ್ ಒಂದು ಎಜುಕೇಶನ್ ಒಂದೇ ಅಲ್ಲ, ಇನ್ಫಾರ್ಮಲ್ ಆಗಿ ನಾವೆಲ್ಲ ತಿಳ್ಕೊಂಡಾಗ, ಜನ ಏನು ಎತ್ತ ಸಮಾಜ ಎಲ್ಲ ತಿಳ್ಕೊಂಡಾಗ ನಾವು ಅಷ್ಟೇ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀವಿ, ಅಷ್ಟೇ ಕಾನ್ಫಿಡೆಂಟ್ ಆಗಿ ಎದುರಿಸಕ್ಕೆ ನಾವು ಸಜ್ಜಾಗ್ತೀವಿ. ನಾವು ಯಾವಾಗ್ಲೂ ಕೆಲವು ಪಾಯಿಂಟ್ಸ್ನ ನಾನು ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾವಾಗಲೂ ನಾವು ಸಕ್ಸಸ್ ಬಗ್ಗೆ ಫೇಲ್ಯೂರ್ ಬಗ್ಗೆ ತುಂಬ ಮಾತಾಡ್ತೀವಿ. ನನಗನ್ಸುತ್ತೆ ಸಕ್ಸಸ್ಸು ಫೇಲ್ಯೂರ್ಗಿಂತ ಮುಖ್ಯ ನಮ್ಮ ಎಫರ್ಟ್. ಪ್ರಯತ್ನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ. ನಾವು ಸಕ್ಸಸ್ಸು ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬಿಡಬೇಕು. ನಾವು ಪ್ರಯತ್ನ ಮಾಡೋದನ್ನು ಆರಂಭ ಮಾಡಬೇಕು. ಪ್ರಯತ್ನ ಎಲ್ಲಿವರೆಗೂ ಮಾಡ್ತೀವಿ ಅಲ್ಲಿವರೆಗೂ ದೇರ್ ಇಸ್ ನೋ ಫೇಲ್ಯೂರ್. ಯಾಕೆಂದ್ರೆ ನೀವು ಪ್ರಯತ್ನ ಯಾವಾಗ ಕೈ ಚೆಲ್ತೀರಾ ಆವಾಗ ಮಾತ್ರ ಫೇಲ್ಯೂರ್ ಆಗುತ್ತೆ. ನೀವು ಪ್ರಯತ್ನ ಎಲ್ಲಿವರೆಗೂ ನೀವು ಬಿಡಲ್ವೋ ನೀವು ಫೇಲ್ಯೂರ್ ಅಲ್ಲ. ಸೊ ಹಂಗಾಗಿ ಯು ಆರ್ ನಾಟ್ ಎ ಫೇಲ್ಯೂರ್ ಅಂಟಿಲ್ ಯು ಗಿವ್ ಅಪ್. ಅಂದ್ರೆ ನೀವೆಲ್ಲಿವರೆಗೂ ಕೈ ಚೆಲ್ಲಲ್ಲ, ಇದು ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ ಅಂತಿರೋ ಅಲ್ಲಿವರೆಗೂ ಫೇಲ್ಯೂರ್ ಅನ್ನೋದೇ ಇಲ್ಲ. ಹಂಗಾಗಿ ನಾವು ಫೇಲ್ಯೂರು ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ದೇನೆ ನಾವು ಎಫರ್ಟ್ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿ ಒಂದು ಆಟಿಟ್ಯೂಡ್ ಇದೆ, ಇದು ನನ್ನ ಕೈಯಲ್ಲಿ ಆಗಲ್ಲ, ಇದು ನಾನು ಮಾಡೋಕ್ಕಾಗಲ್ಲ, ನಾನು ಇಷ್ಟೇ ಅಂತ. ಆ ಆಟಿಟ್ಯೂಡ್ ನಮ್ಮಿಂದ ಹೋಗ್ಬೇಕು. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನಮ್ಮಲ್ಲಿ ಬರಬೇಕು. ಟುಡೇ ಈಸ್ ಹಾರ್ಡ್, ಟುಮಾರೋ ಈಸ್ ವರ್ಸರ್, ಡೇ ಆಫ್ಟರ್ ಟುಮಾರೋ ವಿಲ್ ಬಿ ಸನ್ಶೈನ್, ಡೇ ಆಫ್ಟರ್ ಟುಮಾರೋ ವಿಲ್ ಬಿ ಬ್ಯೂಟಿಫುಲ್. ಅಂದ್ರೆ ಇವತ್ತು ನಮಗೆ ಕಷ್ಟ ಇರ್ಬೋದು, ನಾಳೆ ಮತ್ತಷ್ಟು ಕಷ್ಟ ಬರ್ಬೋದು, ನಾಳಿದ್ದು ಇನ್ನಷ್ಟು ಕಷ್ಟ ಬರ್ಬೋದು, ಆದರೆ ಆಚೆ ನಾಳಿದ್ದು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಂಬಿಕೆ ಇರಬೇಕು. ಆ ನಂಬಿಕೆ ತುಂಬಾ ಮುಖ್ಯ. ಯಾಕೆಂದ್ರೆ ಆ ನಂಬಿಕೆ ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಇಲ್ಲಿ ಕೂತಿರೋರು ಎಲ್ರೂ ಯು ಡೋಂಟ್ ನೋ ವಾಟ್ ಯು ವಿಲ್ ಡೂ ಇನ್ ಯುವರ್ ಲೈಫ್. ನೀವು ನಾಳೆ ಏನು ಮಾಡ್ತೀರಾ, ಏನು ಅಚೀವ್ ಮಾಡ್ತೀರಾ ಅಂತ ನಿಮ್ಗೆ ಇವತ್ತು ಗೊತ್ತಿಲ್ಲದೆ ಇರ್ಬೋದು, ಬಟ್ ನೀವು ಪ್ರತಿಯೊಬ್ಬರು ದೊಡ್ಡ ಅಚೀವರ್ಸ್ ಆಗ್ತೀರಾ. ಹಂಗಾಗಿ ನಾಳೆನ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಿಮ್ಮ ಕೇಪಬಿಲಿಟಿ, ನಿಮ್ಮ ಕೆಪಾಸಿಟಿ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ನಿಮಗೆ ಹೋಗ್ತಾ ಹೋಗ್ತಾ ರಿಯಲೈಸ್ ಆಗ್ತದೆ. ಹಂಗಾಗಿ ನಮ್ಮ ಕಂಟಿನ್ಯೂಸ್ ಎಫರ್ಟ್ ಏನಿದೆ ಅದು ತುಂಬ ಮುಖ್ಯ. ಹಂಗಾಗಿ ಡೋಂಟ್ ಗಿವ್ ಅಪ್. ಈ ಕೆಲವು ಪದಗಳಿದೆಲ್ಲ, ಐ ಕಾಂಟ್ ಡೂ, ಇದು ನನಗಾಗಲ್ಲ, ಇದು ನನ್ನ ಕೆಪಾಸಿಟಿ ನನಗಿಲ್ಲ, ಇದು ನಾನು ಮಾಡೋಕ್ಕಾಗಲ್ಲ, ನಾನಿಷ್ಟೇ. ದಯವಿಟ್ಟು ಈ ಅಪ್ರೋಚಿಂದ ನಾವೆಲ್ಲರೂ ಈಚೆ ಬರಬೇಕು ಅಂತ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮಲ್ಲಿ ಯಾಕೆ ನಾನು ಇದನ್ನು ಹೇಳಿದ್ದು ಅಂತಂದ್ರೆ, ನಾನು ತುಂಬ ನಿಮಗೆ ಡೀಟೇಲ್ಡಾಗಿ ಹೇಳೋಕೆ ಹೋಗಲ್ಲ. ಒಂದು ಸ್ಮಾಲ್ ಎಕ್ಸಾಂಪಲ್. ಯಾಕಂದ್ರೆ ನಮ್ಮ ಜೊತೆಯಲ್ಲೇ ತುಂಬ ಜನ ಫೇಲ್ಯೂರ್ ಆಗಿ 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 ಫೈನಲ್ ಆಗಿ ಸಕ್ಸಸ್ ಆಗಿರೋರು ಇದ್ದಾರೆ. ನಾನೀಗ ಕಾರಲ್ಲಿ ಬರ್ತಾ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಅವರಿಗೆ ಮತ್ತೆ ಸುಮಂತ್ ಅವರಿಗೆ ಹೇಳ್ತಿದ್ದೆ, ಸಕ್ಸಸ್ ಯಾವತ್ತೂ, ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಯಾವುದು ಪರ್ಮನೆಂಟ್ ಅಲ್ಲ ಅಂತ. ಸಕ್ಸಸ್ಸು ಪರ್ಮನೆಂಟ್ ಅಲ್ಲ, ಫೇಲ್ಯೂರು ಪರ್ಮನೆಂಟ್ ಅಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಹಂಗಾಗಿ ಸೊ ನಾವು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ದೇನೆ ನಾವು ಕಂಟಿನ್ಯೂಸ್ ಆಗಿ ನಾವು ಎಫರ್ಟ್ ಹಾಕಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನನಗೆ ಈಗ ನಾನು ಮಂಗಳೂರಿಂದ ಇಲ್ಲಿಗೆ ಬರ್ತಾ ಬರ್ತಾ ಒಂದಷ್ಟು ಶೋರೂಮ್ಸ್ ನೋಡಿದೆ ಸರ್. ಆ್ಯಕ್ಚುಲಿ ಹೋಂಡಾ ಶೋರೂಮ್ಸ್. ಯಾಕೆ ನನಗದು ಜ್ಞಾಪಕ ಬಂತು ಅಂತಂದರೆ, ಮೇ ಬಿ ನಾನು ತಿಳ್ಕೊಂಡಿರೋದ್ರಲ್ಲಿ ಹೈಯೆಸ್ಟ್ ಫೇಲ್ಯೂರ್ ಆಗಿರೋದು ಸಿಯೋಚಿರೋ ಹೋಂಡಾ ಅಂತ. ಇವತ್ತು ನಾವು ಹೋಂಡಾ ಕಂಪನಿ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆನೂ ನೋಡ್ತೀವಿ, ಆದರೆ ಹೈಯೆಸ್ಟ್ ಫೇಲ್ಯೂರ್ ಆಗಿರ್ತಕ್ಕಂಥ ವ್ಯಕ್ತಿ ಆತನ. ಆತ ಹೇಳ್ತಾನೆ ಸಕ್ಸಸ್ 1%, ಫೇಲ್ಯೂರ್ 99%, ಬಟ್ ಆ 99% ನಾನು ಸಕ್ಸಸ್ ಹಂಗೆ ಮಾಡ್ತೀನನ್ನ ಅಂತ. ಯಾಕಂದ್ರೆ ನೀವು ಮಕ್ಕಳು ಫ್ರೀ ಇದ್ದಾಗ ಅವರದು, ಯಾಕಂದ್ರೆ ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಾನಲ್ ಆರಂಭ ಆದಾಗ ನ್ಯೂಸ್ ಫಸ್ಟ್ ಅಲ್ಲಿ, ಯಾವುದೂ ಅಸಾಧ್ಯವಲ್ಲ ಅಂತ, ನಥಿಂಗ್ ಈಸ್ ಇಂಪಾಸಿಬಲ್. ಅದನ್ನ ಕಾರ್ಯಕ್ರಮ ಮಾಡಿದ್ದೇ ನಿಮ್ಮಂತ ನಮ್ಮಂತ ಯುವಕರನ್ನ ಇನ್ಸ್ಪೈರ್ ಮಾಡೋದಕ್ಕೆ ಅಂತಾನೆ ಮಾಡಿದ್ದು. ಒಂದು ವರ್ಷ ಕಾರ್ಯಕ್ರಮ ಮಾಡಿದೀವಿ, ಅದರಲ್ಲಿ ಸಿಯೋಚಿರೋ ಹೋಂಡಾನು ಒಬ್ರು. ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಅಷ್ಟು ಫೇಲ್ಯೂರ್ಸ್ ಬರಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಆಕ್ಚುಲಿ.
ನಾನು ನೋಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಷ್ಟು ಫೇಲ್ಯೂರ್ಸ್ ನಾನು ಯಾರನ್ನೂ ನೋಡಲೇ ಇಲ್ಲ. ಫೇಲ್ಯೂರು ಲೈಫ್ ಲಾಂಗ್ ಫೇಲ್ಯೂರು. ಸಂಸ್ಥೆ ಕಟ್ತಾರೆ, ಭೂಕಂಪ ಬರುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. ಮತ್ತೆ ಸಂಸ್ಥೆ ಕಟ್ತಾರೆ, ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ, ಅಮೇರಿಕಾ ಪ್ಲೇನ್ ಬಂದು ಬಿಲ್ಡಿಂಗ್ ಡಿಸ್ಟ್ರಾಯ್ ಮಾಡುತ್ತೆ. ಸ್ಟೀಲ್ ಅಭಾವ. ಅಮೇರಿಕಾ ಬಳಸಿದಂಥ ಟ್ಯಾಂಕ್ಗಳು, ಶೆಲ್ಗಳನ್ನ ತಗೊಂಡೋಗಿ ಅದನ್ನು ಕರಗಿಸಿ ಸ್ಟೀಲ್ ಪ್ರೊಡ್ಯೂಸ್ ಮಾಡಿ ಕಂಪನಿ ಕಟ್ತಾರೆ. ಯುದ್ಧದಿಂದ ಸರ್ವನಾಶ ಆಗೋಗುತ್ತೆ, ಬಿಸ್ನೆಸ್ ಆಗಲ್ಲ, ಫ್ಯೂಯಲ್ ಅಭಾವ ಬರುತ್ತೆ, ಯಾರು ವೆಹಿಕಲ್ಸ್ ತಗೊಳ್ಳಲ್ಲ. ಅವ್ರು ಪಿಸ್ಟನ್ ರಿಂಗ್ಸ್ ಅಂತ ಟೊಯೋಟಾ ಕಂಪನಿಗೆ ಇದು ಮಾಡ್ತಿರ್ತಾರೆ, ಏನು ವೆಹಿಕಲ್ಗೆ. ಕಂಪನಿಯವ್ರು ನೀನು ಮಾಡಿರೋ ಕ್ವಾಲಿಟಿ ಸರಿ ಇಲ್ಲ ಅಂತಾರೆ. ಹೀಗೆ ಹಂತವಾಗಿ ನಾನು ಹೇಳ್ತಾ ಹೋದ್ರೆ ತುಂಬ ದೊಡ್ಡ ಸ್ಟೋರಿ ಅದು. ಆ್ಯಕ್ಚುಲಿ ನಾನು ಕ್ರಿಸ್ಪಿಯಾಗಿ ನಿಮಗೆ ಯಾಕೆ ಹೇಳಿದೆ ಅಂದರೆ, ನಿಮಗೆ ಫ್ರೀ ಇದ್ದಾಗ ನೀವು ಯಾರಾದರೂ ಓದಿ ಅನ್ನೋ ಒಂದು ಕಾರಣಕ್ಕೆ. ಹೀಗೆ ಫೇಲ್ಯೂರ್ ಆಗಿ 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 ಕೊನೆಗೆ ಅಲ್ಲಿ ನೋಡಿ ಹೆಂಗೆ ಒಂದೊಂದ್ಸಲ ನಮಗೆ ಹೇಳ್ತಾರೆ. ನಾನು ಮೊನ್ನೆ ಯಾರ ಹತ್ರ ಒಬ್ಬರ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದರು, ಸರ್ ಐಡಿಯಾ ತುಂಬ ಮುಖ್ಯ, ಆದರೆ ನಾವು ಪ್ರಾಬ್ಲಮ್ ಏನಿದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿದ್ರೆ ಅದೇ ಸಕ್ಸಸ್ ಆಗುತ್ತೆ ಅಂತ. ಆ ಥರದ್ದೊಂದು ಐಡಿಯಾ ಬೇಕು ಅಂತ. ಸೊ ಜನಗಳಲ್ಲಿ ಫ್ಯೂಯಲ್ ಇಲ್ಲ, ಯುದ್ಧ ಆಗಿದೆ, ದೇಶದ ಎಕಾನಮಿ ಕೊಲ್ಯಾಪ್ಸ್ ಆಗಿದೆ. ಆದರೆ ಅದನ್ನೇ, ಆ ಪ್ರಾಬ್ಲಮ್ನೇ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಸೈಕಲ್, ಆ ಜನ ಎಲ್ಲ ಓಡಾಡ್ತಿದ್ರು, ಸೈಕಲ್ ಬಳಸ್ತಿದ್ರು. ಸೈಕಲ್ಗೆ ಒಂದು ಇಂಜಿನ್ ಕಂಡುಹಿಡಿದ್ರು. ಆ ಇಂಜಿನ್ ಹಾಕ್ಬಿಟ್ಟು ಲೆಸ್ ಫ್ಯೂಯಲಲ್ಲಿ ಸೈಕಲ್ನ ಮಾಡಿದ್ರು. ಅದಾದ್ಮೇಲೆ 2 ಸ್ಟ್ರೋಕ್ ಮಾಡಿದ್ರು, ಅದಾದ್ಮೇಲೆ ಹೋಂಡಾ ಮಾಡಿದ್ರು, ಅದಾದ್ಮೇಲೆ ಏನೋ ರೇಸ್ ಕಾರುಗಳು. ಹಿಂಗೆ ಯಾಕೆ ನಾನು ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ, ಲೈಫ್ ಲಾಂಗ್ ಫೇಲ್ಯೂರ್ ಅಂತ ನೋಡಿ. 40 ವರ್ಷ ಒಬ್ಬ ವ್ಯಕ್ತಿ ಮಾಡೋದು ಫೇಲ್ಯೂರ್ ಆಗೋದು ಸಾಧ್ಯ ಉಂಟಾ? ಆದರೆ ಇವತ್ತು ಆ ಕಂಪನಿ ನಾವೆಲ್ಲ ಕಡೆ ನೋಡ್ತೀವಿ. ನಾನು ಬರುವಾಗ, ಮಂಗಳೂರಿಗೆ ಬರುವಾಗ ತುಂಬ ಶೋರೂಮ್ಗಳು ನೋಡಿದೆ ಆ್ಯಕ್ಚುಲಿ ಹೋಂಡದ. ಅದಕ್ಕೆ ನನಗೆ ಆ ಸ್ಟೋರಿ ಜ್ಞಾಪಕ ಬಂತು. ನಾನು ಎಲ್ರಿಗೂ ಹೇಳೋದೇನೆಂದರೆ, ನಿಮಗೆ ಟೈಮ್ ಇದ್ದಾಗ ಅದನ್ನು ದಯವಿಟ್ಟು ಯಾರಾದ್ರೂ ತಮಗೆ ಒಂದ್ಸಲ ಓದಿ, ಇಲ್ಲ ಅಂದರೆ ಅದರ ಬಗ್ಗೆ ಡಾಕ್ಯುಮೆಂಟ್ರಿಗಳಿದೆ ನೋಡಿ ಅಂತ ಹೇಳ್ತೀನಿ. ಸೊ ನಮಗೇನಂದ್ರೆ, ಎಲ್ಲದಕ್ಕಿಂತ ನಮ್ಮಲ್ಲಿ ಒಂದು ಪೇಷನ್ಸ್ ಇಲ್ಲ. ನಮಗೆ ಅಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ ಪೇಷನ್ಸು ಇಲ್ಲ. ಎಲ್ಲ ಓವರ್ ನೈಟಲ್ಲಿ ಆಗ್ಬಿಡ್ಬೇಕು, ಟೈಮು ಇಲ್ಲ ಅಂತೀವಿ ನಾವು. ಆ್ಯಕ್ಚುಲಿ ಏನಾದರೂ ಮಾಡಬೇಕು ಅಂತಂದರೆ ಪೇಷನ್ಸು ಮತ್ತು ಟೈಮ್ ಎರಡೂ ಮುಖ್ಯ. ಹಂಗಾಗಿ ನಾವು ಪೇಷನ್ಸ್ ಇಟ್ಕೊಂಡು ಮುನ್ನಡಿಬೇಕು. ಮತ್ತು ಇಲ್ಲಿ ಬಂದಾಗ ನನಗೆ ನಮ್ಮ ಇಲ್ಲಿ ಟೀಚರ್ಸ್ ನೋಡಿ ತುಂಬ ಸಂತೋಷ ಆಯಿತು. ಯಾಕಂದರೆ ಇಷ್ಟು ಒಳ್ಳೆ ರಿಸಲ್ಟ್ ಬರಬೇಕು ಅಂತಂದರೆ ಟೀಚರ್ಸ್ ಪಾತ್ರ ತುಂಬ ಮುಖ್ಯ. ಅದಕ್ಕೆ ಗುರಿ ಇರಬೇಕು, ಗುರಿನ ಅಚೀವ್ ಮಾಡಿಸ್ಬೇಕು ಅಂತ ಆಗಬೇಕಾದ್ರೆ ಅದಕ್ಕೆ ಕರೆಕ್ಟಾದ ಗುರುನೂ ಬೇಕು. ಗುರಿ ಮತ್ತು ಗುರು ಎರಡೂ ಮುಖ್ಯ. ಇಲ್ಲಿ ನಿಮ್ಮಲ್ಲಿ ಗುರಿ ನೋಡಿದ್ವಿ, ಇಲ್ಲಿರ್ತಕ್ಕಂಥ ನಮ್ಮ ಲೆಕ್ಚರರ್ಸ್ ಏನಿದ್ದಾರೆ ಅವರು ಗುರುಗಳಾಗಿ ನಿಮ್ಮನ್ನ ಮುನ್ನಡೆಸ್ತಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಆ್ಯಕ್ಚುಲಿ. ಯಾಕಂದ್ರೆ ಇಷ್ಟು ಒಳ್ಳೆ ರಿಸಲ್ಟ್ ಬರಬೇಕು ಅಂತಂದರೆ ಗುರುಗಳು ತುಂಬ ಮುಖ್ಯ. ನಾವೀಗ ಈಗ ಮಾತಾಡ್ತಾ ಇದ್ದೀವಿ, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಿದೆ ಇನ್ನೇನು ಈ ತಿಂಗಳಲ್ಲಿ ಅಂತ. ಆದರೆ ಎಲ್ರಿಗೂ ಗೊತ್ತು, ನಾವೆಲ್ಲ ಅನ್ಕೊಂತೀವಿ ಶ್ರೀರಾಮ ಭಗವಂತ, ವಿಷ್ಣುವಿನ ಅವತಾರ ಅಂತ. ಆದರೆ ಒಂದು ತಿಳ್ಕೊಳ್ಳಿ, ಶ್ರೀರಾಮನಿಗೂ ಒಬ್ಬ ಗುರು ಇದ್ದರು, ಋಷಿ ವಸಿಷ್ಠ. ಸೊ ಭಗವಂತನಿಗೆ ಗುರು ಇದ್ರು. ಅದೇ ಥರ ನಾನು ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾಕಂದರೆ ಗುರುಗಳು ಹಂತವಾಗಿ ಒಂದೊಂದು ಸ್ಟೇಜಲ್ಲಿ ಒಬ್ಬೊಬ್ಬರು ಗುರುಗಳು ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಆ ಗುರುಗಳಿಲ್ಲದೆ ಇವತ್ತು ನಾನೂ ಇಲ್ಲ, ನೀವೂ ಇಲ್ಲ, ಅವ್ರಿಗೂ ಯಾರೋ ಒಂದು ಟೈಮಲ್ಲಿ ಗುರುಗಳಿದ್ದಾರೆ. ಹಂತವಾಗಿ ಇವತ್ತು ಅವ್ರ ಮಟ್ಟಕ್ಕೆ ಬೆಳೆಯೋದಕ್ಕೆ ಆ ಗುರುಗಳು ಕಾರಣ. ಸೊ ಹಂಗಾಗಿ ನಾವೆಲ್ಲ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಪಾಂಡವರಿಗೆ ದ್ರೋಣಾಚಾರ್ಯ ಗುರು. ಆದರೆ ಇಲ್ಲಿ ನೋಡಿ, ಕುರುಕ್ಷೇತ್ರ ನಾವೆಲ್ಲ ನೋಡಿದ್ದೀವಿ, ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದರೆ ಕುರುಕ್ಷೇತ್ರ ಅಂತ ಬಂದಾಗ ಕುರುಕ್ಷೇತ್ರ ಗೆಲ್ಲೋದಕ್ಕೆ ಅರ್ಜುನ ಗುರು ಆಗ್ತಾನೆ. ಕುರುಕ್ಷೇತ್ರ ಗೆಲ್ಲೋದಕ್ಕೆ ಶ್ರೀಕೃಷ್ಣ ಗುರು ಆಗ್ತಾನೆ ಅರ್ಜುನನಿಗೆ ಮತ್ತೆ ಪಾಂಡವರಿಗೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ನಾವು ಏನೇ ಅಚೀವ್ ಮಾಡ್ಬೇಕಂದ್ರೂ ಗುರು ತುಂಬಾ ಮುಖ್ಯ. ನಾವು ರೀಸೆಂಟಾಗಿ ನೋಡಿದ್ವಿ, ವಿರಾಟ್ ಕೊಹ್ಲಿ
ವರ್ಲ್ಡಲ್ಲಿ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬ್ರೇಕ್ ಮಾಡಿದ್ರು, 50th ODI ಸೆಂಚುರಿಗಳು ಮಾಡಿದ್ರು ಅಂತ. ಆದರೆ ಅವ್ರಿಗೂ ಒಬ್ಬ ಗುರು ಇದ್ರು, ರಾಜಕುಮಾರ್ ಶರ್ಮಾ ಅಂತ, ಕೋಚ್. ಆದರೆ ಅದೇ ವಿರಾಟ್ ಕೊಹ್ಲಿ ಫೇಲ್ಯೂರ್ ಆದಿ ಫಾರ್ಮ್ ಕಳ್ಕೊಂಡಾಗ ಅವರಿಗೆ ಗುರುವಾಗಿ ಒಂದಷ್ಟು ಗೈಡೆನ್ಸ್ ಕೊಟ್ಟಿದ್ದು ಸಚಿನ್ ತೆಂಡೂಲ್ಕರ್. ಅದಕ್ಕೆ ನೀವು ಸ್ಟೇಡಿಯಮಲ್ಲಿ ನೋಡಿರ್ಬೋದು, ಅವರು 58 ODI ಆದಮೇಲೆ ಅವರು ಮೊದಲು ನಮಸ್ಕಾರ ಮಾಡಿದ್ದು ಸಚಿನ್ ತೆಂಡೂಲ್ಕರ್ಗೆ. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂದರೆ, ನಮಗೆ ಹಂತವಾಗಿ ನಾವು ಬೆಳೆಯೋದಕ್ಕೆ ಒಬ್ಬ ಗುರು ಬೇಕೇ ಬೇಕು. ಆ ಗುರು ತುಂಬ ಮುಖ್ಯ. ಗುರು ಇಲ್ಲದೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ತುಂಬ ಸ್ಟ್ರಾಂಗ್ ಆಗಿ ನಂಬಿದ್ದೀನಿ. ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ ನನಗೆ ಅದು ಖಾತ್ರಿ ಆಗೋಯ್ತು, ಅಂಥ ಒಳ್ಳೆ ಗುರುಗಳು ಇಲ್ಲಿದ್ದಾರೆ ಅಂತ. ಯಾಕೆಂದರೆ ನಮಗೆ ಸೂರ್ಯ ಜಗತ್ತಿಗೆಲ್ಲ ಬೆಳಕು ಕೊಡ್ತಾನೆ, ಆದರೆ ನಮಗೆ ನಮ್ಮೊಳಗಡೆ ಬೆಳಕು ಕೊಡೋದು ಗುರು. ಸೊ ಹಂಗಾಗಿ ಅಂಥ ಗುರುಗಳು ನಮ್ಮ ಜೀವನದಲ್ಲಿ ತುಂಬ ಮುಖ್ಯ. ಸೊ ನಿಮಗೆ ಗುರು ಇದೆ, ಗುರುಗಳಿಲ್ಲಿದ್ದಾರೆ. ಎಕ್ಸೆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಒಳ್ಳೆ ಟೀಮ್ ಇದೆ. ಸೊ ನಿಮ್ಮ ಗುರಿ ಮುಟ್ಟೋದಕ್ಕೆ ಅವರೆಲ್ಲರೂ ನಿಮ್ಮ ಜೊತೆ ರಾತ್ರಿ ಹಗಲು ಅನ್ನೋದೇ ಶ್ರಮಿಸ್ತಿದ್ದಾರೆ. ಕೊನೆಯದಾಗಿ ನಾನು ಒಂದೆರಡು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ರಿಕ್ವೆಸ್ಟು ಸಹ ಇದು ನಮ್ಮ ಟೀಚರ್ಸ್ಗೆ ಮತ್ತು ನಮ್ಮ ಪೋಷಕರಿಗೆ ಮತ್ತು ಇಲ್ಲಿರೋ ಮಕ್ಕಳಿಗೆ. ನಮ್ಮಲ್ಲಿ ಏನಾಗಿದೆ, ಈ ಸ್ಟ್ರೆಸ್ ಮತ್ತು ಪ್ರೆಷರ್ ತಡ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮ ಸ್ಟೂಡೆಂಟ್ಸ್ಗೆ ತುಂಬ ಕಮ್ಮಿ ಆಗಿದೆ. ಅಂದರೆ ಈ ಜನ್ರೇಷನಲ್ಲಿ, ಯಾಕೆಂದರೆ ನಾನು ತುಂಬ ಜನ ವಿದ್ಯಾರ್ಥಿಗಳನ್ನ, ಕಾಲೇಜ್ ಪಾಸ್ಔಟ್ ಆಗೋರ್ಥವ್ರನ್ನ ನಾನು ತುಂಬ ಜನ, ಸಾವಿರಾರು ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಮಾಡ್ತೀನಿ. ಜರ್ನಲಿಸ್ಟ್ಗಳಿಗೆ, ಆ್ಯಂಕರ್ಗಳಾಗೋದಕ್ಕೆ, ಬೇರೆ ಬೇರೆ ಫೀಲ್ಡಲ್ಲಿ ಇರ್ತಕ್ಕಂಥವ್ರು. ಒಂದೇನೆಂದರೆ, ಆ ಪ್ರೆಷರ್ ತಡ್ಕೊಳ್ಳೋ ಅಷ್ಟು ಶಕ್ತಿ, ಸ್ಟ್ರೆಸ್ ತಡ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ನಾನು ಇವತ್ತು ಎಲ್ಲೋ ಒಂದು ಕಡೆ ಓದ್ತಿದ್ದೆ, ಡಿಪ್ರೆಷನ್ಗೆ ಹೋಗೋದು, ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಳ್ಳೋ ಅಂಥದ್ದು, ಈ ಥರದ್ದು ತುಂಬ ಘಟನೆಗಳು ನೋಡಿದಾಗ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಯಾಕೆಂದರೆ ನಮಗೆ ಈ ಪ್ರೆಷರ್ನ ಹ್ಯಾಂಡಲ್ ಮಾಡೋದು, ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದು ಪೋಷಕರು ಮತ್ತು ನಮ್ಮ ಟೀಚರ್ಸ್ ಇಬ್ಬರೂ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ನನಗನ್ನಿಸ್ತಿದೆ. ಯಾಕೆಂದರೆ ನಮ್ಮ ಮನೆಯಲ್ಲೇ ಒಂದು ಘಟನೆ, ಲಾಸ್ಟ್ ವೀಕ್ ನನ್ನ ಮಗ ಯಾವುದೋ ಒಂದು ವಿಚಾರಕ್ಕೆ ಇದ್ದಕ್ಕಿದ್ದಂಗೆ ಕೋಪ ಮಾಡಿಕೊಂಡು ಹೆಂಗಂದ್ರೆ ಹೆಂಗೆ ಬಿಹೇವ್ ಮಾಡ್ತಿದ್ದ. ಆವಾಗ ನಾನು ಹೇಳಿದೆ ಮನೆಯಲ್ಲಿ, ಇವನಿಗೆ ನಾವು ಫಸ್ಟು ಸ್ಟ್ರೆಸ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಪೇಷನ್ಸ್ ಹೆಂಗೆ ಕಲ್ತ್ಕೊಳ್ಳೋದು, ಇದನ್ನೇ ಹೇಳ್ಕೊಡ್ಬೇಕು, ಇಲ್ಲ ಅಂತಂದರೆ ಕಷ್ಟ ಆಗ್ತದೆ ಅಂತ. ಸೊ ಹಂಗಾಗಿ ನಮಗೆ ಈ ಪಾಠದ ಜೊತೆನೂ ಆ ಜೀವನದ ಪಾಠ ನಮ್ಮ ಪೋಷಕರು ಮತ್ತು ನಮ್ಮ ಟೀಚರ್ಸ್ ಎಲ್ಲರೂ ಹೇಳ್ಕೊಡ್ಬೇಕು ಅಂತ ನನಗನ್ನಿಸ್ತದೆ. ಯಾಕೆಂತಂದರೆ ನಿಮ್ಮ ಜೊತೆಗೆ ಟೈಮ್ ಸಿಕ್ಕಿದಾಗ ಯಾವಾಗಲೂ 1 ತಿಂಗಳಿಗೋ 2 ತಿಂಗಳಿಗೋ ಯಾರಾದರೂ ಒಬ್ಬರನ್ನ ಕರೆಸಿ, ಇಲ್ಲ ನಮ್ಮ ಟೀಚರ್ಸ್, ಇಲ್ಲಿರ್ತಕ್ಕಂಥ ಟೀಚರ್ಸು ಮಕ್ಕಳಿಗೆ ಇದನ್ನ ಸಿಚುಯೇಷನ್ ಹೆಂಗೆ ಹ್ಯಾಂಡಲ್ ಮಾಡೋದು, ಎಂಥ ಸಿಚುಯೇಷನಲ್ಲೂ ಮೆಟ್ಟು ನಿಂತು ಗೆಲ್ಲೋದು ಹೆಂಗೆ, ಇದನ್ನೆಲ್ಲ ಹೇಳ್ಕೊಡ್ಬೇಕು ಅಂತ ನನಗನ್ನಿಸ್ತಿದೆ. ಮತ್ತೆ ಅದು ತುಂಬ ಇಂಪಾರ್ಟೆಂಟ್. ನಮಗೆ ನಾವು ಎಷ್ಟು ಅಚೀವ್ ಮಾಡ್ತೀವಿ ಅನ್ನೋದು ನಿಮ್ಮ ಪೇಷನ್ಸು, ನಿಮ್ಮ ಪ್ರೆಷರ್ ಹ್ಯಾಂಡ್ಲಿಂಗಿಂದ ಡಿಸೈಡ್ ಆಗ್ತದೆ. ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸ್ಟ್ರೆಸ್ಸು, ಪ್ರೆಷರ್ ಅಂತಂದರೆ ಮುಂದೆ ಜೀವನದಲ್ಲಿ ಬೆಳೆಯೋದಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ನೀವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀರಾ, ನಾಳೆ ಇಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಆಗೋರು ಇದ್ದಾರೆ, ತಾವೇ ಸಂಸ್ಥೆಗಳನ್ನ ಹುಟ್ಟಾಕಿ ಒಂದೊಂದು ಸಂಸ್ಥೆನ ತಾವು ನಡೆಸೋಷ್ಟು ಲೆವೆಲ್ಗೆ ಬೆಳಿತೀರಾ. ಅದಕ್ಕೆ ನನಗನ್ಸಿದ್ದು ಈ ಪಾಠದ ಜೊತೆಗೆ ಜೀವನದ ಪಾಠ ಅಂದರೆ ನಾವು ಸ್ಟ್ರೆಸ್ಸು, ಪ್ರೆಷರು ಎಲ್ಲನೂ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗ್ತದೆ. ಇಲ್ಲ ಅಂದರೆ ನಾವು ತುಂಬ ಸಲ ಓದ್ತಿರ್ತೀವಿ, ಪೇಪರಲ್ಲಿ, ಟಿವಿಯಲ್ಲಿ ನೋಡ್ತಿರ್ತೀವಿ, ಡಿಪ್ರೆಷನ್ಗೆ ಹೋಗಿದ್ದಾರೆ, ಯಾರೋ ಸೆಲೆಬ್ರಿಟಿ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಾರೆ, ಯಾರೋ ಸ್ಟೂಡೆಂಟ್ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಾರೆ, ಇನ್ನೇನೋ ಎಕ್ಸ್ಟ್ರೀಮ್ ಸ್ಟೆಪ್. ಆ್ಯಕ್ಚುಲಿ ದಯವಿಟ್ಟು ಯಾರೂ ಆ ಥರದ್ದು ಯೋಚನೆ ಮಾಡಬಾರ್ದು. ಯಾಕಂದರೆ ನಾನು ಹೇಳ್ದಂಗೆ ನಮಗೆ ಗೊತ್ತಿಲ್ಲ ನಾವು ಮುಂದೆ ಏನು ಮಾಡ್ತೀವಿ ಅಂತ, ನಾವೇನು ಅಚೀವ್ ಮಾಡ್ತೀವಿ ಅಂತ ನಮಗೆ ಈಗ ಗೊತ್ತಿಲ್ಲ. ಹಂಗಾಗಿ ಪ್ರತಿಯೊಬ್ಬರು ಧೈರ್ಯದಿಂದ ನಾವು ಮುನ್ನುಗ್ಗಬೇಕು, ಓದಬೇಕು, ಬೆಳಿಬೇಕು, ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವಷ್ಟು ಶಕ್ತಿ ನಮ್ಮಲ್ಲಿ ನಾವು ತುಂಬಿಕೋಬೇಕು ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂಥ
ಎಕ್ಸೆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥರಾದಂಥ ಸುಮಂತ್ ಕುಮಾರ್ ಜೈನ್ ಮತ್ತು ಅವರ ತಂಡಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.